ನಮ್ಮ ಮನೆಯ ಮೆಣಸಿನ ಗಿಡದಲ್ಲಿ ಒಂದು ರೀತಿಯಾದಂತಹ ರೋಗವು ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ, ಆ ರೀತಿಯ ಕಂಡೀಷನನ್ನು ನಾನು ನೋಡ್ತಾ ಇದ್ದೇನೆ. ಸಾಕಷ್ಟು ಗಿಡದಲ್ಲಿ ಮೆಣಸು ಆಗ್ತಾ ಇದೆ, ಆದರೆ ಕೂಡ ಗಿಡದ ತುದಿ ಭಾಗದಲ್ಲಿ ಸ್ವಲ್ಪ ಎಲೆಗಳು ಒಂದು ರೀತಿಯಾಗಿ ಬಿಟ್ಟಿದೆ. ಇದರಲ್ಲಿ ನೋಡ್ತಾ ಇರಬಹುದು ನೀವು, ಚೆನ್ನಾಗಿ ಬುಡದಲ್ಲಿ ಮೆಣಸಾಗ್ತಾ ಇದೆ. ಬುಡದ ಎಲೆಗಳು ಕೂಡ ಸರಿಯಾಗಿದೆ, ಆದರೆ ಇದರ ತುದಿಯನ್ನು ಗಮನಿಸಿದರೆ ನೋಡಿ, ತುಂಬ ಮುರುಟಾದಂತಹ ಅಥವಾ ಸುರುಳಿಯ ಹಾಗೆ ಆದಂತಹ ಎಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಗಿಡದಲ್ಲಿ ಹಾಗೆ ಆಗಿತ್ತು, ಆದ ಕಾರಣ ನಾನು ಅದರ ತುದಿಯನ್ನು ಫುಲ್ ಕಟ್ ಮಾಡಿ ತೆಗೆದಿದ್ದೇನೆ. ಇದು ಒಂದು ದೊಡ್ಡ ಎಲೆ ಹೇಗೆ ಕಾಣ್ತದೆ ನೋಡಿ, ಅಷ್ಟೊಂದು ಆರೋಗ್ಯಕರವಾಗಿ ಕಾಣ್ತಾ ಇಲ್ಲ. ಇದು ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ಬೋದು, ಎಲೆ ಸಣ್ಣದಾಗಿದೆ, ಹಾಗೆ ಸ್ವಲ್ಪ ಮುರುಟಿದ ಹಾಗೆ ಇದೆ. ಇದು ಒಂದು 10 ಗಿಡದಲ್ಲಿ ಒಂದು 7 ಗಿಡದಲ್ಲಿ ಕೂಡ ಹೀಗೆ ಕಾಣ್ತಾ ಇದೆ. ಕೆಲವು ಗಿಡಗಳು ತುಂಬ ಆರೋಗ್ಯಕರವಾಗಿ ಹೂ ಬಿಡ್ತಾ ಇದೆ. ಈ ರೀತಿಯಾಗಿ ಮುರುಟಿದ ಎಲೆ ಇರುವಂತಹ ಗಿಡದಲ್ಲೂ ಕೂಡ ಹೂ ಚೆನ್ನಾಗಿ ಬರ್ತಾ ಇದೆ. ಇದು ಸಾಮಾನ್ಯವಾಗಿ ಹೇಗಿರಬೇಕು ಗಿಡ, ಹಾಗೆ ಆರೋಗ್ಯಕರವಾಗಿರುವಂತಹ ಗಿಡ. ಇದು ಮಾಮೂಲಾಗಿ ನಾನು ಉಪಯೋಗಿಸುವಂತಹ ಇನ್ಸೆಕ್ಟಿಸೈಡ್, ನಿಂಬಿಸೈಡ್ ಹೇಳಿ, ನೀಮ್ ಬೇಸ್ಡ್ ಆಯಿಲ್ ಇರುವಂಥದ್ದು. ಇದರಲ್ಲಿ ಕೆಲವೊಮ್ಮೆ ನಮಗೆ ಕಾಣದಂತಹ ಸಣ್ಣ ಕೀಟಗಳು ಇದರಲ್ಲಿ ಇರ್ತದೆ. ಹಾಗಾಗಿ ಸುಮಾರು 10 ದಿನದ ಹಿಂದೆ ಈ ರೀತಿಯಾಗಿ ನಾನು ಚೆನ್ನಾಗಿ ಸ್ಪ್ರೇ ಮಾಡಿದ್ದೆ ಇನ್ಸೆಕ್ಟಿಸೈಡ್. ಅಕಸ್ಮಾತಾಗಿ ಯಾವುದಾದ್ರೂ ಕೀಟಗಳಿಂದ ಹೀಗೆ ಆದರೆ ಸರಿ ಹೋಗ್ಬೋದು ಅಂತ ಹೇಳುವ ಕಾರಣಕ್ಕೆ. ಹಾಗೆ ಇದರಿಂದ ಸೈಡ್ ಎಫೆಕ್ಟ್ ಏನು ಇಲ್ಲದೇ ಇರುವ ಕಾರಣ ಕಟ್ ಮಾಡಿ ತೆಗೆದಂತಹ ತುದಿ ಏನಿದೆ ಅಲ್ವಾ, ಅದನ್ನು ಬಿಸಾಡಿದ್ದೇನೆ. ಹಾಗೆ ಆ ಗಿಡಕ್ಕೂ ಕೂಡ ಸ್ಪ್ರೇ ಮಾಡಿದ್ದೇನೆ. ಹಾಗಾಗಿ ಬರುವಂತಹ ಹೊಸ ಚಿಗುರು ಕೆಲವೊಮ್ಮೆ ಚೆನ್ನಾಗಿ ಬರ್ತದೆ. ಎಲ್ಲ ಗಿಡಕ್ಕೂ ಕೂಡ ಸ್ಪ್ರೇ ಮಾಡಿದ್ದೇನೆ. ಆರೋಗ್ಯಕರವಾಗಿರುವಂತಹ ಗಿಡಕ್ಕೂ ಕೆಲವೊಮ್ಮೆ ಇನ್ಸೆಕ್ಟ್ ಆದರೆ ಮತ್ತೆ ಬರಬಹುದು ಕೀಟಗಳು. ಹಾಗೆ ನನ್ನ ಮತ್ತೊಬ್ಬರು ಫ್ರೆಂಡ್ ಹೇಳಿದರು, ಇದನ್ನು ಸ್ವಲ್ಪ ನೆರಳಿಗಿಟ್ಟರೆ ಚೆನ್ನಾಗಿ ಬರಬಹುದು ಅಂತ, ಅಂದರೆ ಹೆಚ್ಚು ಬಿಸಿಲಾದರೂ ಹೀಗೆ ಆಗ್ತದೆ ಹೇಳಿ. ಆದರೆ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಮತ್ತೆ ಚಿಗುರು ಬಂದಂತಹ ಅಪ್ಡೇಟ್ ನಿಮಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಎಲೆಗಳು ಆಲ್ಮೋಸ್ಟ್ ಸರಿ ಇದೆ, ಪೂರ್ತಿ ಸರಿ ಅಂತ ಇಲ್ಲ. ಬಿಸಿಲಿನಿಂದಾಗಿ ಹೀಗೆ ಆಗಿರಬಹುದು ಅಂತ ಆದರೆ ಸ್ವಲ್ಪ ನೆರಳಿಗಿಟ್ಟರೆ ಸರಿ ಆಗ್ಬೋದು ಹೇಳಿ ಟ್ರಯಲ್ ನೋಡಲಿಕ್ಕೆ 2 ಗಿಡ ನೆರಳಲ್ಲಿ ಕೂಡ ಇಟ್ಟಿದ್ದೇನೆ. ನಿಮ್ಮ ಮನೆಯಲ್ಲೂ ಹೀಗೆ ಆದರೆ ನೀವೇನು ಮಾಡ್ತೀರಿ ಅನ್ನೋದನ್ನು ಖಂಡಿತ ಕಮೆಂಟ್ನಲ್ಲಿ ಆ ಪರಿಹಾರವನ್ನು ನನಗೆ ಕೂಡ ನೀವು ತಿಳಿಸಿ ಹೆಲ್ಪ್ ಮಾಡಬಹುದು. ಥ್ಯಾಂಕ್ ಯು.